ವೀಕ್ಷಕರೇ, ಈಗಿನ ಯುಗದಲ್ಲಿ ಹಲವಾರು ದೇಶಗಳಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲು ಅವರನ್ನು ಜೈಲಲ್ಲಿ ಹಾಕಲಾಗುತ್ತದೆ. ಕೊಲೆಯಂತ ಅಪರಾಧಕ್ಕೆ ಗಲ್ಲು ಶಿಕ್ಷೆ ನೀಡಲಾಗುತ್ತದೆ. ಆದರೆ ಪ್ರಾಚೀನ ಯುಗದಲ್ಲಿ ಅಪರಾಧಿಗಳಿಗೆ ಮತ್ತು ಶತ್ರುಗಳಿಗೆ ತುಂಬಾ ಕ್ರೂರವಾಗಿ ಹಿಂಸಿಸಿ ಸಾವಿನ ಶಿಕ್ಷೆಯನ್ನು ನೀಡುತ್ತಿದ್ದರು. ಇದು ಎಂತಹ ಕ್ರೂರ ರೀತಿಯಾಗಿತ್ತು ಎಂದರೆ ಅದನ್ನು ಕೇಳಿ ನಮ್ಮ ಮೈಯೇ ನಡುಗುತ್ತದೆ. ಹಾಗಾದರೆ ನಾವಿವತ್ತು ಇಂತಹ ಕೆಲವು ಪ್ರಾಚೀನ ಕಾಲದ ಶಿಕ್ಷೆಯನ್ನು ಹೇಳುತ್ತೇವೆ. ರ್ಯಾಟ್ ಟಾರ್ಚರ್. ಸಾಯಿಸಲು ಇಂತಹ ಕ್ರೂರ ರೀತಿಯನ್ನು ಚೈನಾದಲ್ಲಿ ಬಳಸಲಾಗುತ್ತಿತ್ತು. ಅಲ್ಲಿ ಅಪರಾಧಿಗಳನ್ನು ಬೆತ್ತಲೆ ಮಾಡಿ ಮಲಗಿಸಿ ಹಗ್ಗದಿಂದ ಕಟ್ಟುತ್ತಿದ್ದರು. ನಂತರ ಅವರ ಹೊಟ್ಟೆಯ ಮೇಲೆ ಇಲಿಗಳಿರುವ ಪಂಜರವನ್ನು ಇಡುತ್ತಿದ್ದರು. ಪಂಜರದ ಮೇಲೆ ಬಿಸಿಯಾದ ಕೆಂಡವನ್ನು ಹಾಕುತ್ತಿದ್ದರು. ಅದರ ತಾಪದಿಂದ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಇಲಿಗಳು ಜಾಗವನ್ನು ಮಾಡಲು ಪ್ರಯತ್ನಿಸುತ್ತಿತ್ತು ಹಾಗೂ ಆ ವ್ಯಕ್ತಿಯ ಹೊಟ್ಟೆಯನ್ನು ಸೀರಲು ಶುರು ಮಾಡುತ್ತವೆ. ಇದರ ನಂತರ ಆ ವ್ಯಕ್ತಿಯ ಸ್ಥಿತಿ ಏನಾಗಬಹುದು ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಇಂಪೇಲ್ಮೆಂಟ್. ಪ್ರಾಚೀನ ರೋಮ್ನಲ್ಲಿ ಅಪರಾಧಿಗಳನ್ನು ಮರದ ಚೂಪಾದ ಮೊನೆಯ ಮೇಲೆ ಕೂರಿಸಲಾಗುತ್ತಿತ್ತು. ಮತ್ತೆ ಮೆಲ್ಲನೆ ಆ ಕೋಲನ್ನು ಮೇಲೆ ಎತ್ತಲಾಗುತ್ತದೆ. ಇದರಿಂದ ಆ ಚೂಪಾದ ಮೊನೆಯು ವ್ಯಕ್ತಿಯ ಶರೀರವನ್ನು ಸೀಳಿ ಎದೆ ಅಥವಾ ತಲೆಯಿಂದ ಹೊರಬರುತ್ತಿತ್ತು. ಫ್ಲೇಯಿಂಗ್ ಟಾರ್ಚರ್. ಪ್ರಾಚೀನ ಬ್ರಿಟನ್ನಲ್ಲಿ ಇಂತಹ ಭಯಂಕರ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು. ನೋಡುವವರ ಆತ್ಮ ಕೂಡ ನಡಗುವಂತ ಶಿಕ್ಷೆಯಾಗಿತ್ತು. ಇಲ್ಲಿ ಯಾವುದೇ ಬೇರೆ ದೇಶದ ಸೈನಿಕ ಹಾಗೂ ಅಪರಾಧಿಗಳನ್ನು ಹಿಡಿದು ಅವರ ಚರ್ಮವನ್ನು ಸೀಳಿ 4 ರಸ್ತೆ ಕೂಡುವಲ್ಲಿ ನೇತು ಹಾಕುತ್ತಿದ್ದರು. ಮತ್ತೆ ಆ ಶರೀರವು ಒದ್ದಾಡಿ ಪ್ರಾಣವನ್ನು ಬಿಡುತ್ತಿತ್ತು. ಸ್ಕ್ಯಾಪಿಸಂ. ಗ್ರೀಸ್ನಲ್ಲಿ ನೀಡುವಂತಹ ಈ ಶಿಕ್ಷೆಯು ತುಂಬಾ ವಿಚಿತ್ರವಾಗಿತ್ತು. ಇಲ್ಲಿ ಅಪರಾಧಿಗಳನ್ನು ಬೆತ್ತಲೆ ಮಾಡಿ ಬೋಟ್ನಲ್ಲಿ ಕಟ್ಟುತ್ತಿದ್ದರು. ಅವರಿಗೆ ಹಾಲು ಮತ್ತು ಜೇನುತುಪ್ಪವನ್ನು ಕುಡಿಸುತ್ತಿದ್ದರು. ನಂತರ ಶರೀರಕ್ಕೆ ಜೇನುತುಪ್ಪವನ್ನು ಸವರಿ ಕಾಡುಗಳಿರುವಂತಹ ನದಿಯಲ್ಲಿ ಬಿಡಲಾಗುತ್ತಿತ್ತು. ಆ ಮನುಷ್ಯ ಕಾಡಿನಲ್ಲಿ ಕಾಡು ಪ್ರಾಣಿ ಮತ್ತು ಕೆಲವು ಕೀಟಗಳಿಗೆ ಆಹಾರವಾಗುತ್ತಿದ್ದರು. ನಿಮಗೆ ಇದರಲ್ಲಿ ಯಾವ ಶಿಕ್ಷೆ ತುಂಬಾ ಕ್ರೂರವಾಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.